Hi everyone, today I am going to discuss about KEA latest update. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ KEA ಇಲಾಖೆಯು ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶವನ್ನು ಕಾಲ್ ಫಾರ್ ಮಾಡಿದೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಕೆ ಈಗಾಗಲೇ ಪ್ರಾರಂಭವಾಗಿದೆ. ಸೊ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವುದಂದರೆ ಜನವರಿ 25. ಅಷ್ಟರೊಳಗೆ ನೀವೇನು ಮಾಡಬೇಕು, ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಇಲ್ಲಿ ನೀವು ನೋಡ್ಬೋದು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆಯಾಗಿ 807 ವಸತಿ ಶಾಲೆಗಳಿವೆ. ಈ 807 ವಸತಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಶಾಲೆಗಳು ಕೂಡ ಇವೆ. ಸೊ ಯಾವ ನೇಮ್ ಅಂತ ನೋಡ್ತಾ ಹೋಗೋಣ ಇವಾಗ. ಸೊ ನೀವು ನೋಡ್ಬೋದು ಇಲ್ಲಿ 807 ಶಾಲೆಗಳಲ್ಲಿ ವಿವಿಧ ರೀತಿಯ ಶಾಲೆಗಳನ್ನು ಒಳಗೊಂಡಿದೆ. ಅವು ಯಾವಂದರೆ ಯಾವ ಶಾಲೆಗಳು? ಓಕೆ, ಒಂದೇದು ಯಾವುದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತ ಬರ್ತದೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಬರ್ತದೆ, ಏಕಲವ್ಯ ಮಾದರಿ ಶಾಲೆಗಳು ಬರ್ತವೆ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು ಬರ್ತದೆ, ಅದೇ ರೀತಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ, ಓಕೆ, ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ, ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ, ಕವಿರನ್ನ ವಸತಿ ಶಾಲೆ, ಗಾಂಧಿ ತತ್ವ ವಸತಿ ಶಾಲೆ, ಶ್ರೀನಾರಾಯಣ ಗುರು ಶಾಲೆ. ಸೊ ಈ ರೀತಿಯಾಗಿ ಹಲವಾರು ಶಾಲೆಗಳನ್ನ ಒಳಗೊಂಡಿದೆ. ಇವೆಲ್ಲವೂ ಕೂಡಿ ಇಲಾಖೆಯು, ಕರ್ನಾಟಕದ ಸರ್ಕಾರದ KEA ಇಲಾಖೆಯು ಒಂದು ಅರ್ಜಿಯನ್ನು ಕರೀತದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಈಗ ಅರ್ಜಿ ಸಲ್ಲಿಕೆಗೆ ನಿಮಗೆ ಬೇಕಾದ ದಾಖಲೆಗಳು ಯಾವುವು ಅಂತ ನೋಡ್ತಾ ಹೋಗೋಣ. ನೀವು ನೋಡ್ಬೋದು, ಅರ್ಜಿ ಸಲ್ಲಿಕೆಗೆ ಅಗತ್ಯ ದಾಖಲೆಗಳು, ಇವುಗಳನ್ನ ನೀವು ರೆಡಿ ಮಾಡಿಕೊಂಡು ನೀವು ಏನು ಮಾಡಬೇಕಾಗ್ತದೆ, ಅರ್ಜಿ ಸಲ್ಲಿಕೆ ಮಾಡಬೇಕಾಗ್ತದೆ. ಸೊ ಏನು ಬೇಕಂದರೆ ಅರ್ಜಿ ಸಲ್ಲಿಕೆಗೆ ಸ್ಯಾಟ್ ಸಂಖ್ಯೆ ಬೇಕು, ನಿಮ್ಮನ್ನ ಸ್ಯಾಟ್ ನಂಬರ್ ಸ್ಟೂಡೆಂಟ್ದು, ಇತ್ತೀಚಿನ ಭಾವಚಿತ್ರ ಲೇಟೆಸ್ಟ್ ಫೋಟೋಗ್ರಾಫ್ ಬೇಕು, ಪಾಸ್ಪೋರ್ಟ್ ಸೈಜು, ಅದೇ ರೀತಿಯಾಗಿ ಜಾತಿ ಆದಾಯ ಪ್ರಮಾಣ ಪತ್ರ, ಓಕೆ, ಅದು ಕೂಡ ಬೇಕಾಗ್ತದೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್, ಆ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಆಧಾರ್ ಕಾರ್ಡ್ ಇರಬೇಕು ಅಥವಾ ರೇಷನ್ ಕಾರ್ಡ್ ಇರಬೇಕು, ಅವು ಕೂಡ ಮುಖ್ಯವಾಗ್ತದೆ. ಸ್ಥಳೀಯ ರಹವಾಸಿ ಪ್ರಮಾಣ ಪತ್ರ, ಇದು ಕೂಡ ಮುಖ್ಯವಾಗ್ತದೆ. ಅಂದರೆ ನೀವು ಯಾವ ತಾಲೂಕು ಯಾವ ಹಳ್ಳಿಯಲ್ಲಿ ವಸತಿಯನ್ನು ಪಡೆದಿದ್ದೀರ ಅನ್ನೋ ಕೂಡ ಮುಖ್ಯ ಆಗ್ತದೆ. ಸೊ ಇವೆಲ್ಲ ನೀವು ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಇಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಓಕೆ, ಅವರ ಒಂದು ಆದಾಯ ಮಿತಿ ಕಡಿಮೆ ಇರಬೇಕು, ಎಷ್ಟಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆ, ಅದೇ ರೀತಿಯಾಗಿ ನೀವು ನೋಡ್ಬೋದು ಇಲ್ಲಿ ಈ ಸಾರಿ KEA ಇಲಾಖೆಯು ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಅಂದರೆ ಪ್ರತಿ ಸಾರಿ ಏನಾಗ್ತಿತ್ತು, ನೀವು ಅಪ್ಲೈ ಮಾಡೋದು ಒಂದು ಕಡೆ, ಬಟ್ ಅವರು ಅಲಾಟ್ ಮಾಡೋದು ಇನ್ನೊಂದು ಕಡೆ ಆಗ್ತಿತ್ತು. ಸೊ ಹಾಗಾಗಿ ಅದನ್ನು ಇದು ಮಾಡೋಕ್ಕೆ, ಸರಿ ಮಾಡಲಿಕ್ಕೆ ಅವರೇನು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ಕೊಡ್ತಾರೆ, ಜಿಲ್ಲಾವಾರು ಇರ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಮುಖ್ಯಾಂಶಗಳು. ಸೊ ಇಲ್ಲಿ ಈಗಾಗಲೇ ಗೊತ್ತಿದೆ ನಿಮಗೆ 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ವಸತಿ ಶಾಲೆಗಳಲ್ಲಿ. ಸೊ ಅದಕ್ಕೆ ಒಂದು ಪ್ರವೇಶ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ KEA ಇಲಾಖೆದವರು. ಸೊ ಅದು ಯಾವಾಗಿದೆ ಅಂದರೆ ಮಾರ್ಚ್ 1 ಆಯಾ ವಸತಿ ಶಾಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಸೊ ಅಂದರೆ ನೀವು ಯಾವ ಒಂದು ವಸತಿ ಶಾಲೆಯಲ್ಲಿ ಹಾಜರಾತಿಯನ್ನು ಅಥವಾ ಅಡ್ಮಿಷನ್ ಪಡೆಯಲು ಇಚ್ಛೆ ಬಯಸ್ತೀರಾ, ಸೊ ಆ ಒಂದು ಶಾಲೆಗೆ ಹೋಗಿ ನೀವು ಅರ್ಜಿ ಸಲ್ಲಿಕೆ ಮಾಡಿ ಖುದ್ದಾಗಿ ಸ್ವೀಕೃತಿ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಆ ಒಂದು ಶಾಲಾ ಮುಖ್ಯಸ್ಥರಿಂದ. ಅದೇ ರೀತಿಯಾಗಿ ಮಾರ್ಚ್ 1 ರಾಜ್ಯಾದ್ಯಂತ ಪ್ರವೇಶ ಪರೀಕ್ಷೆ ಇರ್ತದೆ. ಓಕೆ, ಸೊ ಮಾರ್ಚ್ 1ರಂದು ಎಲ್ಲ ಒಂದು ಇಡೀ ರಾಜ್ಯಾದ್ಯಂತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಪ್ರವೇಶ ಪರೀಕ್ಷೆ. ಸೊ ಅದರ ಹಾಲ್ ಟಿಕೆಟ್ ಅಂತ ಕರಿತೀವಿ ನಾವು, ಪ್ರವೇಶ ಪತ್ರ ಫೆಬ್ರವರಿ 18ರಿಂದ ಬಿಡುಗಡೆ ಮಾಡ್ತಾರೆ KEA ಇಲಾಖೆದವರು. ಹಾಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಅದೇ ರೀತಿಯಾಗಿ ಆಯಾ ತಾಲೂಕಿನ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ಕೋರಲಾಗ್ತದೆ. ಓಕೆ, ಯಾರೆಲ್ಲ ಒಂದು ಪರೀಕ್ಷೆ ಬರೆದು ಅದರಲ್ಲಿ ಮೆರಿಟ್ ಲಿಸ್ಟಲ್ಲಿ ಬರ್ತಾರಲ್ಲೇ, ಸೊ ಬಂದಾಗ ಆ ಒಂದು ನಿಗದಿತ ತಾಲೂಕು ಜಿಲ್ಲಾವಾರು ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಓಕೆ, ಅದರ ಬಗ್ಗೆ ಮಾಹಿತಿ ಇದೆ. ಓಕೆ, ಆದಷ್ಟು ಬೇಗ ಎಲ್ಲ ಒಂದು ಅಭ್ಯರ್ಥಿಗಳು
ಅರ್ಜಿ ಸಲ್ಲಿಸಿ ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗ್ತದೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.